ಇವತ್ತಿನ ತಂತ್ರಗಾರಿಕೆಯಲ್ಲಿ ಒಂದು ಬಲಿಷ್ಠವಾದಂತಹ ವಶೀಕರಣ ತಂತ್ರದ ಬಗ್ಗೆ ತಿಳಿಸ್ತೇನೆ ನೋಡಿ. ಗಂಡ ಬೇರುಂಡ ವಶೀಕರಣ ತಂತ್ರ. ವೀಕ್ಷಕರೇ, ನಿಮ್ಮಿಂದ ದೂರ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಹತ್ರ ಸೆಳೆಯಲು ಇದು ಸರಳವಾಗಿರುವಂತಹ ತಂತ್ರ ಆಗಿರ್ತದೆ. ಪ್ರಾಮಾಣಿಕವಾಗಿ ಮಾಡಿ, ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿ, ಯಾವುದೇ ಕೆಟ್ಟ ಉದ್ದೇಶ ದುರುದ್ದೇಶದಿಂದ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಈ ತಂತ್ರ ವಿಶೇಷವಾಗಿ ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು, ಅಥವಾ ಪುರುಷ ಆಗಿರ್ಬೋದು, ಅಥವಾ ಬಂಧು ಆಗಿರ್ಬೋದು, ಹಿತೈಷಿ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಒಡನಾಡಿ ಆಗಿರ್ಬೋದು, ಅಥವಾ ನಿಮಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಾಗಿರ್ಬೋದು, ನಿಮ್ಮಿಂದ ದೂರ ಆಗಿದ್ರೆ ಈ ಸರಳ ತಂತ್ರದಿಂದ ಅವರು ಮನಪರಿವರ್ತನೆ ಆಗಿ ನಿಮ್ಮ ಪ್ರಕಾರ ವಶ ಆಗ್ತಾರೆ, ಆಕರ್ಷಣೆಗೆ ಬರ್ತಾರೆ ಅಂತ ಹೇಳ್ಬೋದು. ಕೆಲವೊಂದು ಕುಟುಂಬಗಳಲ್ಲಿ ಕೂಡ ಮಕ್ಕಳು ಮರಿ ಜೊತೆ ಅಥವಾ ಗಂಡ ಹೆಂಡತಿ ಜೊತೆ ಬಹಳ ಮನಸ್ತಾಪಗಳಿರ್ತದೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲಗಳಾಗ್ತಾ ಇರ್ತದೆ. ಮಾನಸಿಕವಾಗಿ ಕಿರಿಕಿರಿ ಜಾಸ್ತಿ ಆಗ್ತಾ ಇರ್ತದೆ. ಅಂತ ವ್ಯಕ್ತಿಗಳು ಅಥವಾ ಮಕ್ಕಳು ಕೂಡ ಕೆಲವೊಂದು ವ್ಯಕ್ತಿಗಳ ಮಾತು ಕೇಳ್ತಾ ಇರಲ್ಲ. ತಂದೆ ತಾಯಿ ಹೊಂದಾಣಿಕೆ ಇರೋದಿಲ್ಲ, ಗಂಡ ಹೆಂಡತಿ ಹೊಂದಾಣಿಕೆ ಇರೋದಿಲ್ಲ, ತಂದೆ ಮಗನಿಗೆ, ಅಣ್ಣ ತಮ್ಮನಿಗೆ, ಅಕ್ಕ ತಂಗಿಗೆ, ಹಾಗೆ ತಾಯಿ ಮಕ್ಕಳಿಗೂ ಕೂಡ ಹೊಂದಾಣಿಕೆ ಇಲ್ಲದೆ ಸಂಸಾರದಲ್ಲಿ ದೊಡ್ಡ ಒಂದು ಮಾನಸಿಕ ಕಂದಕಣೆ ಸೃಷ್ಟಿಯಾಗಿರ್ತದೆ. ಅಂತವರು ಸರಳವಾಗಿ ನಿಮ್ಮ ಮನೆಯಲ್ಲಿಯೇ ಈ ತಂತ್ರ ನೀವು ಮಾಡ್ಕೊಳ್ಳಿ. ವೀಕ್ಷಕರೇ, ನಿಮಗೆ ಏನಿದೆ ಮನಪರಿವರ್ತನೆ ಆಗಿ ಕುಟುಂಬದಲ್ಲಿ ಬಹಳ ಚೆನ್ನಾಗಿ ವಶಪ್ರಯೋಗದಿಂದ, ಆಕರ್ಷಣೆಯಿಂದ ನಿಮಗೆ ವಶೀಕರಣ ಆಗ್ತಾರೆ, ಅನುಕೂಲ ಆಗ್ತದೆ ಅಂತ ನಾ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಈ ಗಂಡ ಬೇರುಂಡ ವಶೀಕರಣ ತಂತ್ರ ನೀವು ಯಾರ ಮೇಲಾದ್ರೂ ಕೂಡ ಸರಳವಾಗಿ ಹಾಗೆ ಒಂದು ಪ್ರಬಲವಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಉದ್ದೇಶ ಒಳ್ಳೇದಕ್ಕೋಸ್ಕರ ಮಾಡಿ ವೀಕ್ಷಕರೇ, ನಿಮಗೆ ಪರಿಹಾರ ಬರ್ತದೆ ಅಂತ ಹೇಳ್ತೇನೆ. ಈ ಗಂಡ ಬೇರುಂಡ ತಂತ್ರಕ್ಕೆ ಬೇಕಾಗಿರುವಂತಹ ಕೆಲವೊಂದು ಸಾಮಗ್ರಿಗಳಿರ್ತವೆ ನೋಡಿ. ಒಂದು ಲಿಂಬೆಯನ್ನು ತರಬೇಕಾಗ್ತದೆ, ಹಾಗೆ 2 ಮೆಣಸಿನಕಾಯಿ ತರಬೇಕಾಗ್ತದೆ, ಕೆಂಪು ಮೆಣಸಿನಕಾಯಿ, ಹಾಗೆ ವಿಶೇಷವಾಗಿ ಒಂದು ವೀಳ್ಯದೆಲೆ ನೋಡಿ. ವೀಳ್ಯದೆಲೆ ಮೇಲೆ ನಾನು ಒಂದು ತಂತ್ರ ಬರೆದಿದ್ದೇನೆ. ಇದೇ ಗಂಡ ಬೇರುಂಡ ತಂತ್ರ ನಿಮ್ಗೆ ಯಾವ ರೀತಿ ಬರೀಬೇಕು ಅಂತ ತೋರಿಸ್ತೇನೆ. ಹಾಗೆ ಸ್ವಲ್ಪ ಮಂತ್ರಾಕ್ಷತೆ ರೆಡಿ ಮಾಡ್ಕೊಳ್ಳಿ ಈ ತರ. ಹಾಗೆ ಒಂದೇ ಒಂದು ಅರಿಶಿಣ ಕಲರ್ದು ಈ ತರ ಬಟ್ಟೆ ಪೀಸ್ ತರಬೇಕಾಗ್ತದೆ ನೀವು. ಪ್ರಥಮವಾಗಿ ನೋಡಿ, ಒಂದು ಈ ವೀಳ್ಯದೆಲೆ ಮೇಲೆ ನೀವು ಗಂಡ ಬೇರುಂಡ ತಂತ್ರ ಯಾವ ರೀತಿ ನೀವು ಬಿಡಿಸ್ಕೋಬೇಕು ಅಂತ ನಾನು ಒಂದು ವೈಟ್ ಪೇಪರ್ ನಲ್ಲಿ ಬರೆದು ತೋರಿಸ್ತೇನೆ ನೋಡಿ. ಗಂಡ ಬೇರುಂಡ ವಶೀಕರಣ ತಂತ್ರ ಅಂತ ಬರ್ಕೋಬೇಕು. ರೈಟ್ಗೆ ಲೆಫ್ಟ್ಗೆ ಶಿವನ ಬೀಜಾಕ್ಷರ ಆದಂತ ಓಂ ಅಂತ ನೀವು ಬರೀಬೇಕಾಗ್ತದೆ. ತದನಂತರ 4 ರೌಂಡಾಕಾರದಲ್ಲಿ, ವೃತ್ತಾಕಾರದಲ್ಲಿ ಈ ತರ ಬಿಡಿಸ್ಕೋಬೇಕಾಗ್ತದೆ. ಗಂಡ ಬೇರುಂಡ ತಂತ್ರ ಇದು ಯಂತ್ರದ ರೂಪದಲ್ಲಿ ಬಿಡಿಸಿಕೊಂಡು ಪ್ರಥಮವಾಗಿ ಮೊದಲ ವೃತ್ತಾಕಾರದಲ್ಲಿ ಬೇರುಂಡ ಅಂತ ಬರೆದು ಒಂದು ರಾಕ್ಷಸನ ಚಿಹ್ನೆ ಹಾಕಬೇಕಾಗ್ತದೆ. ಹಾಗೆ ಈ 4 ಕೂಡ ಬೇರುಂಡ ಅಂತ ಬರೆದು ರಾಕ್ಷಸನ ಚಿಹ್ನೆ ಹಾಕಿ ನೀವು ಇಟ್ಕೋಬೇಕಾಗ್ತದೆ. ಅದನ್ನ ಈ ವೀಳ್ಯದೆಲೆ ಮೇಲೆ ನೀವು ಈ ತಂತ್ರ ಮಾಡ್ಬೇಕಾಗ್ತದೆ ವೀಕ್ಷಕರೇ. ತದನಂತರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಲಿಂಬೆ ಹಣ್ಣಿನ ಮೇಲೆ ನಿಮ್ಮಿಂದ ದೂರ ಆದಂತ ವ್ಯಕ್ತಿಗಳು ಅಥವಾ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳ ಹೆಸರು ನೀವು ಬರ್ಕೋಬೇಕಾಗ್ತದೆ. ಪ್ರಥಮವಾಗಿ ಅದರ ಮೇಲೆ ಬೇರುಂಡ ಅಂತ ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ಸರಿ ನೋಡಿ, ಈ ರೀತಿಯಲ್ಲಿ ನೀವು ಬೇರುಂಡ ಅಂತ ನೀವು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ತದನಂತರ ಬರೆದ ನಂತರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಕೆಳಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಅಥವಾ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಾನು ಉದಾಹರಣೆಗೆ ಒಂದು ಸ್ತ್ರೀ ಹೆಸರು ಬರೀತೇನೆ ವೀಕ್ಷಕರೇ ನೋಡಿ. ಮೋನಿಶಾ ಅಂತ ನಾನು ಬರೀತೇನೆ ವೀಕ್ಷಕರೇ. ನೀವು ಇಷ್ಟಪಟ್ಟಂತ ಸ್ತ್ರೀ ಅಥವಾ ಪುರುಷನ ಹೆಸರು ಅಥವಾ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರು ಅವ್ರ ಹೆಸರನ್ನ ಈ ರೀತಿಯಲ್ಲಿ ಲಿಂಬೆಹಣ್ಣಿನ ಮೇಲೆ ಬರಬೇಕಾಗ್ತದೆ ವೀಕ್ಷಕರೇ. ತದನಂತರ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ನಾನು ತೋರಿಸ್ತೇನೆ. ಬಹಳ ಒಳ್ಳೆಯ ರೀತಿಯಲ್ಲಿ ಇರುವಂತದ್ದು ತಂತ್ರ ಇದು. ಬಹಳ ಜನ ಮಾಡ್ಕೊಂಡಿದ್ದಾರೆ ಮತ್ತು ಪ್ರತಿಫಲ ಕೂಡ ಅವ್ರಿಗೆ ಸಿಕ್ಕಿದೆ ನೋಡಿ. ಈ ಅರಿಶಿಣ ಕಲರ್ದ ಏನಿದೆ ಬಟ್ಟೆ ನೀವು ಈ ರೀತಿಯಲ್ಲಿ ಹಾಕೊಂಡು ಅದ್ರ ಮೇಲೆ ನೀವು ಈ ಮಂತ್ರಾಕ್ಷತೆ ಪ್ರಥಮವಾಗಿ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಅಕ್ಕಿ, ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಈ ರೀತಿಯಲ್ಲಿ ಮಂತ್ರಾಕ್ಷತೆ ಹಾಕೊಂಡು ಅದರ ಮೇಲೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಈ ರೀತಿಯಲ್ಲಿ ಸಂಕಲ್ಪನೆ ಮಾಡಿಕೊಂಡು ಏನು ತಂತ್ರ ಮಾಡಿರ್ತೀವಿ ನಾವು, ವೀಳ್ಯದೆಲೆ ಮೇಲೆ ಏನ್ ಬರೆದಿರ್ತೀವಿ ವಶೀಕರಣ ತಂತ್ರ, ಅದನ್ನ ನೀವು ಇಡ್ಬೇಕಾಗ್ತದೆ. ಆ ಗಂಡ ಬೇರುಂಡ ಒಂದು ತಂತ್ರ ಮಾಡಿರುವಂತದ್ದು ಅದ್ರ ಮೇಲೆ ಒಂದು ಲಿಂಬೆಹಣ್ಣು ನೀವು ಈ ತರ ಇಟ್ಟು ವೀಕ್ಷಕರೇ ಏನ್ ಮಾಡ್ತೀರಾ, ನಿಮ್ಮ ಮನೋಕಾಮನೆಗಳನ್ನೆಲ್ಲ ಈಡೇರಬೇಕು. ನೀವು ಇಷ್ಟಪಟ್ಟಂತ ಪುರುಷ ಆಗ್ಲಿ, ಸ್ತ್ರೀ ಆಗ್ಲಿ, ಯಾರೇ ಆಗಿದ್ರು ನಿಮ್ಮ ಪ್ರಕಾರ ಆಗ್ಬೇಕು ಅಂತ ಈ 2 ಮೆಣಸಿನ್ಕಾಯಿ ಕೂಡ ಏನಿದೆ ಹಣ್ಣಿನ ಮೆಣಸಿನ್ಕಾಯಿ, ನೀವು ಕೆಂಪು ಮೆಣಸಿನ್ಕಾಯಿ ಹಾಕ್ಬೇಕಾಗ್ತದೆ. ಸ್ವಲ್ಪ ಅರಿಶಿಣ ಕುಂಕುಮ ಅದ್ರ ಮೇಲೆ ಹಾಕಿ ತಂತ್ರನ ನೀವು ಪ್ರತಿ ಭಾನುವಾರದ ದಿನ ಒಂದು ವಾರಕ್ಕೆ ಈ ತಂತ್ರ ನೀವು ಚೇಂಜ್ ಮಾಡಬೇಕಾಗ್ತದೆ. ರವಿವಾರದ ದಿನ ವಿಶೇಷವಾಗಿ ರಾಹು ಕಾಲದಲ್ಲಿ ಈ ತಂತ್ರ ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ಅರಿಶಿಣ ಕುಂಕುಮ ಹಾಕಿದ ನಂತರ ಇದನ್ನು ಈ ರೀತಿಯಲ್ಲಿ ಕಟ್ಟಿ ನೀವು ಕರೆಕ್ಟ್ ಆಗಿ 9 ದಿನ, ಪ್ರತಿ 9 ದಿನಕ್ಕೆ
ಹಾಗೆ ಪ್ರತಿ 7 ದಿನಕ್ಕೂ ಅದು ನಡೀತದೆ. ಪ್ರತಿ ಭಾನುವಾರದ ದಿನ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಈ ತಂತ್ರ ಮಾಡಿರುವಂತ ಏನಿದೆ ದಿಗ್ಬಂಧನ, ಏನಿದೆ ವಶೀಕರಣ, ಗಂಧ ಬೀರುಂಡ ದಿಗ್ಬಂಧನ ಕಟ್ಟಿ ನೀವು ಪೂಜೆ ಮಾಡಿ ಮನಪರಿವರ್ತನೆ ಆಗಿ ನೀವು ಇಷ್ಟಪಟ್ಟಂತ ಸ್ತ್ರೀ ಪುರುಷ ಅಥವಾ ಕುಟುಂಬದಲ್ಲಿ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಮನಸ್ತಾಪಗಳಿಂದ ದೂರ ಆಗಿದ್ರು ಅವರು ಕಾಲಕ್ರಮೇಣ ನಿಮ್ಮ ಪ್ರಕಾರ ವಶ ಆಗ್ತಾರೆ, ಬಹಳ ಅನ್ಯೂನ್ಯವಾಗಿ ಅವ್ರ ಜೊತೆ ಜೀವನ ಮಾಡ್ತೀರಾ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ವೀಕ್ಷಕರೇ. ಹಾಗೆ ಇಂತಹ ಒಳ್ಳೊಳ್ಳೆ ವಶೀಕರಣದಂತಹ ಮತ್ತು ಸಂಹಾರದಂತಹ ವಿಡಿಯೋಸ್ ನಾವು ಬಿಡ್ತಾ ಇರ್ತೇವೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ತಂತ್ರ ಮಂತ್ರಗಳಿಗೆ ವಿಶೇಷವಾಗಿ ನಿಮಗೆ ಸಲಹೆ ಬೇಕು, ಸೂಚನೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹೋಗ್ತಾ ಇರ್ತದೆ, ನೀವು ಕಾಲ್ ಮಾಡಬಹುದು, ವಿಮರ್ಶೆ ಮಾಡಿ ತಗೋಬಹುದು ಸಲಹೆಗಳನ್ನ. ನಮಸ್ಕಾರ ವೀಕ್ಷಕರೇ.